ಓಂ ಶಾಂತಿ. ಈ ಮಾತು ಈ ದಿನ ನಾವು ತಿಳ್ಕೊಳ್ಳೋಣ. ನಮ್ಮ ಮಾತು ಹೇಗಿರಬೇಕು ಅಂತ ಹೇಳ್ತಾರಲ್ವ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ರೀತಿ ನೋಡಿ, ನಮ್ಮ ಮಾತು ಬಹಳ ಮಧುರವಾಗಿರಬೇಕು. ಮಾತು ಹೇಗಿರಬೇಕು ಅನ್ನೋದಕ್ಕೆ ಹಲವಾರು ಗಾದೆಗಳಿದ್ದಾವೆ. ಹೇಳ್ತಾರಲ್ವ, ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಒಮ್ಮೆ ನಾವು ಮಾತಾಡಿದ್ದೀವಿ ಅಂದರೆ ಮುಗಿದೋಯ್ತು, ಅದನ್ನು ಮತ್ತೆ ವಾಪಸ್ ಎಂದಿಗೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಳಲಾಗ್ತದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತೇಳಿ. ಅದೇ ರೀತಿ ನಾವು ಮಾತಿನ ಬಗ್ಗೆ ಹೇಳ್ತೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ರೀತಿ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಾಗಾದರೆ ನಮ್ಮ ಮಾತು ಹೇಗೆ ಇದ್ದರೆ ಬಹಳ ಚೆನ್ನಾಗಿರ್ತದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಮಾತು ಮಧುರವಾಗಿರಬೇಕು. ಸಂಸಾರದಲ್ಲಿ ನೋಡಿ, ಜಗತ್ತಿನಲ್ಲಿ ನಾವೇನೆಲ್ಲ ನೋಡ್ತಾ ಇದ್ದೀವಿ, ಜಾಸ್ತಿ ಜಗಳ, ಹೊಡೆದಾಟ, ಬಡದಾಟ, ತಪ್ಪು ತಿಳುವಳಿಕೆ ಇವೆಲ್ಲ ಬರ್ತಾ ಇರೋದೇ ಯಾವ ಕಾರಣದಿಂದಾಗಿ? ನಾವಾಡುವಂತಹ ಮಾತಿನಿಂದಾಗಿ. ಮಾತಿನಿಂದಾಗಿ ನೋಡಿ ಜಗಳಗಳು ಆಗಬಹುದು, ಏನೆಲ್ಲ ಆಗ್ತಾ ಹೋಗ್ತದೆ. ಒಬ್ಬರು ಮಾತಾಡಬೇಕಾದ್ರೆ ಅವ್ರು ಬಹಳ ಅಭಿಮಾನದಿಂದ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ರು, ತಮ್ಮನ್ನು ತಾವು ಬಹಳ ಹೊಗಳ್ಕೊಳ್ತಾ ಇದ್ರು, ಬೇರೆಯವರನ್ನು ಅಪಮಾನ ಮಾಡಿ ಮಾತಾಡ್ತಿದ್ರು, ಬೇರೆಯವ್ರನ್ನ ಹೀಯಾಳಿಸಿ ಮಾತಾಡಿ ನಾನೇ ಶ್ರೇಷ್ಠ, ನಾನೇ ಚೆನ್ನಾಗಿದ್ದೀನಿ ಅಂತ ಮಾತಾಡಬೇಕಾದ್ರೆ ಅಲ್ಲಿ ಕೇಳುವಂಥವ್ರಿಗೆ ಏನು ಅನ್ನಿಸ್ತದೆ? ಅವ್ರಿಗೆ ಕೇಳ್ತಾ ಕೇಳ್ತಾ ಅವ್ರಿಗೆ ಅನ್ನಿಸ್ತದೆ, ಇವರು ತಮ್ಮ ಬಗ್ಗೆ ಎಷ್ಟು ಅಭಿಮಾನ ಪಡ್ಕೊಳ್ತಿದ್ದಾರೆ, ನನ್ನ ಬಗ್ಗೆ ನನಗೆ ಎಷ್ಟು ಅಪಮಾನ ಮಾಡ್ತಿದ್ದಾರಲ್ಲ ಅಂತ ಅವ್ರಿಗೆ ಅನ್ನಿಸ್ತದೆ. ಅವ್ರು ಕೇಳೋವರೆಗೂ ಕೇಳಿ ಅವ್ರಂತಾರೆ, ಇಂತಹ ವ್ಯಕ್ತಿ ಜೊತೆಗೆ ನನಗೆ ಸಂಬಂಧನೇ ಬೇಡ, ಇಂತಹ ವ್ಯಕ್ತಿಯಿಂದ ನಾನು ದೂರ ಇದ್ದರೆ ಬಹಳಷ್ಟು ಒಳ್ಳೆಯದು ಅಂತೇಳಿ, ಅವರ ಸಹವಾಸವೇ ಬೇಡ ಅಂತೇಳಿ ಅವರನ್ನು ಬಿಟ್ಟು ಹೋಗ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಮಾತಿನಿಂದ ತಪ್ಪು ತಿಳ್ಕೊಬೇಡಿ, ನನ್ನ ಮಾತಿನಿಂದ ಬೇಜಾರಾಗಬೇಡಿ, ನಾನು ಮಾತಾಡೋ ಅರ್ಥ ಆ ರೀತಿ ಇರಲಿಲ್ಲ, ನನ್ನ ಭಾವನೆ ಆ ರೀತಿ ಇರಲಿಲ್ಲ, ನನ್ನ ಮನಸ್ಸಿನಲ್ಲಿ ಆ ರೀತಿ ಏನೂ ಇರಲಿಲ್ಲ ಅಂತ ಬಲೆ ಆ ವ್ಯಕ್ತಿ ಏನೇ ಹೇಳ್ಬೋದು. ಬೇರೆಯವರು ಸಹ ಅವನು ಪರವಾಗಿ ಹೇಳ್ಬೋದು, ಅವನಿಗೆ ಆ ರೀತಿ ಭಾವನೆ ಇಲ್ಲ ಬಿಡಿ, ಅವನ ಮಾತಿನ ತಪ್ಪು ತಿಳ್ಕೊಬೇಡಿ ಅಂತ. ಆದರೆ ಕೇಳಿದಂತಹ ವ್ಯಕ್ತಿಗೆ ಏನು ಅನ್ನಿಸ್ತದೆ? ಅವ್ರಿಗೆ ಮನಸ್ಸು ಹೊಡೆದೋಗ್ಬಿಡ್ತದೆ. ಇವ್ರ ಸಹವಾಸನೇ ಬೇಡ ಅಂಥೇಳಿ, ಅವರು ಇವ್ರ ಸಂಬಂಧನೇ ಬೇಡ ಅಂಥೇಳಿ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಮಾತಾಡುವಂತಹ ಮಾತುಗಳು ಯಾವ ರೀತಿ ಇರ್ತವೆ ಅಂದರೆ, ಅದರ ಪರಿಣಾಮ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗ್ತದೆ. ಈ ಮಾತಿನ ಪರಿಣಾಮ ಏನೆಲ್ಲ ಆಗ್ತಾ ಹೋಗ್ತದೆ. ಈ ಮಾತಿಂದು ಅವರು ಮಾತಾಡುವಂತಹ ಮಾತು, ನಾವು ಮಾತಾಡುವಂತಹ ಮಾತು ಹೇಗಿದೆ ಅಂತ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದ ಸಾಧನಗಳಿಂದ ಬೇರೆ ಬೇರೆ ವಸ್ತುಗಳನ್ನು ಅಳತೆ ಮಾಡಬಹುದು, ಉದ್ದ ಅಗಲ ಎಲ್ಲ ಅಳತೆ ಮಾಡಬಹುದು. ಆದರೆ ಮಾತನ್ನು ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಮಾತಿನ ಪ್ರಭಾವವನ್ನು ನಾವು ತಿಳ್ಕೊಳ್ಬಹುದು. ನಾವು ಆಡುವಂತಹ ಮಾತೇನಿದೆ ಅದರ ಪ್ರಭಾವ ಎಷ್ಟಾಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಅದು ಯಾವ ರೀತಿ ಅಂದರೆ, ನಮ್ಮ ಮನಸ್ಸು ಸದ್ಭಾವನೆ, ಸದ್ಬುದ್ಧಿ, ಸದ್ವಿವೇಕ, ಇದರಿಂದ ನಾವು ಮಾತಿನ ಪ್ರಭಾವವನ್ನು ತಿಳ್ಕೊಳ್ಬಹುದು. ಈ ರೀತಿ ನೋಡಿ, ನಾವು ಮಾತಾಡುವಂತಹ ಮಾತೇನಿದೆ ಅನೇಕರ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರ್ತಾ ಹೋಗ್ತದೆ. ನಾವು ಮಾತಾಡುವಂತಹ ಮಾತು ಬಹಳಷ್ಟು ಅಮೂಲ್ಯವಾದಂಥದ್ದು.
ನಾವು ಮಾತಾಡುವಂತಹ ಮಾತು ಹೇಗಿರಬೇಕು ಅಂದರೆ ಕಷ್ಟದಲ್ಲಿರುವಂಥವರಿಗೆ ಸುಖ ಕೊಡಬೇಕು. ಯಾರು ಜೀವನದಿಂದ ಬಹಳ ನಿರಾಶೆಯಾಗಿರ್ತಾರೆ, ದುಃಖಿಯಾಗಿರ್ತಾರೆ, ಧೈರ್ಯ ಕಳ್ಕೊಂಡಿರ್ತಾರೆ, ಅಂಥವರಿಗೆ ನಾವು ಆಡುವಂತಹ ಮಾತು ಧೈರ್ಯ ತುಂಬಬೇಕು. ಅವರಿಗೆ ಧೈರ್ಯ ತುಂಬಬೇಕು. ಕಷ್ಟದಿಂದ ಮೇಲೆ ಬರುವಂತಹ ಮಾತುಗಳನ್ನು ಆಡಬೇಕು. ಯಾರು ಜೀವನದಲ್ಲಿ ಬಹಳ ಅಶಾಂತಿಯಾಗಿರ್ತಾರೆ ಅಂಥವರಿಗೆ ಶಾಂತಿಯನ್ನು ಕೊಡುವಂತಹ ಮಾತು ನಮ್ಮದಾಗಬೇಕು. ಅದು ಬಿಟ್ಟು ನಾವು ನಮ್ಮ ಮಾತಿನಿಂದ ಬೇರೆಯವರಿಗೆ ಅಶಾಂತಿ ಮಾಡ್ತೀವಿ, ದುಃಖ ಮಾಡ್ತೀವಿ. ಬೇರೆಯವರಿಗೆ ನಮ್ಮ ಮಾತಿನಿಂದ ಅಶಾಂತಿ ಆಗ್ತದೆ ಅಥವಾ ದುಃಖ ಆಗ್ತದೆ ಅಥವಾ ಕಷ್ಟ ಆಗ್ತದೆ ಅಂತಂದರೆ ನಮ್ಮ ಮಾತು ಅದು ಹೇಗಿದೆ ಅಂದರೆ ಸ್ವಚ್ಛವಾದಂತಹ ಜಾಗದಲ್ಲಿ ಹೋಗಿ ಕಸ ಹಾಕಿದಾಗ ಆಗ್ತದೆ. ಮಧುರವಾದಂತಹ ಮಾತುಗಳನ್ನಾಡಲಿಕ್ಕೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇದರಿಂದ ಮಧುರವಾದ ಮಾತು, ಗೀತೆ, ಕವಿತೆ ಹಾಡ್ಬೋದು. ಅದರ ಬದಲಾಗಿ ನಾವು ಇನ್ನೊಬ್ಬರಿಗೆ ದುಃಖ ಕೊಡ್ತೀವಿ ಅಂದರೆ ಅದು ಕರ್ಕಶ ಧ್ವನಿ ಮಾಡಿದಾಗ ಆಗ್ತದೆ. ಅದಕ್ಕೋಸ್ಕರ ನೋಡಿ ನಾವೇನು ಮಾತಾಡ್ತೀವಿ ಅದನ್ನು ಬಹಳ ಎಚ್ಚರಿಕೆಯಿಂದ ಏನು ಮಾಡಬೇಕಾಗ್ತದೆ, ನಾವು ಮಾತಾಡಬೇಕಾಗ್ತದೆ. ಯಾವ ರೀತಿ ನೋಡಿ, ಬಾಲ್ಗಳಲ್ಲಿ ವಿವಿಧ ರೀತಿ ಇರ್ತವೆ. ಟೆನ್ನಿಸ್ ಬಾಲ್, ಕ್ರಿಕೆಟ್ ಬಾಲ್, ಬ್ಯಾಡ್ಮಿಂಟನ್ ಬಾಲ್, ಕ್ರಿಕೆಟ್ ಬಾಲ್, ಈ ರೀತಿ ಬಾಲ್ಗಳನ್ನು ನಾವು ಅಳತೆ ಮಾಡ್ಬೋದು. ಯಾವುದು ಚಿಕ್ಕದು, ದೊಡ್ಡದು, ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ ಅಂತ ಅಳತೆ ಮಾಡ್ಬೋದು. ಆದರೆ ಮಾತನ್ನು ಅಳತೆ ಮಾಡಲಿಕ್ಕಾಗೋದಿಲ್ಲ. ಕೆಲವ್ರು ನೋಡಿ ಯಾವ ರೀತಿ ಮಾತಾಡ್ತಾರೆ ಅಂದರೆ ಅವ್ರು ಮಾತಾಡಿದಾಗ ಅನ್ನಿಸ್ತದಲ್ವ, ಇವರೇನು ಮಾತಾಡಿ ಹೋದ್ರ ಅಥವಾ ಬಾಂಬ್ ಹಾಕಿ ಹೋದ್ರ ಅಂತೇಳಿ. ಅಂದರೆ ನಾವು ಮಾತಾಡುವಂಥ ಮಾತು ಕೆಲವೊಮ್ಮೆ ಹೇಗಿರ್ತದೆ, ದೊಡ್ಡ ಬಾಂಬ್ ಹಾಕಿದಾಗೆ ಇರ್ತದೆ. ಅದರಿಂದ ನೋಡಿ ಎಷ್ಟೋ ಜನರಿಗೆ ಕಷ್ಟ ಆಗ್ತದೆ, ದುಃಖ ಆಗ್ತದೆ. ಆದ್ದರಿಂದ ನೋಡಿ ನಾವು ಮಾತೇನಿದೆ ಅದ್ರ ಕಡೆ ಬಹಳ ಗಮನ ಕೊಡಬೇಕು. ಈ ಕೆಲವೊಮ್ಮೆ ನಮ್ಮ ಅಂತರಾತ್ಮ ನಮಗೆ ಹೇಳ್ತಾ ಇರ್ತದೆ, ನೀನು ಮಾತಾಡ್ತಾ ಇರೋದು ಸರಿ ಇಲ್ಲ, ಆ ರೀತಿ ಮಾತಾಡಬೇಡ ಅಂತ ಅಂತರಾತ್ಮ ನಮಗೆ ಹೇಳ್ತಾ ಇರ್ತದೆ. ಮತ್ತು ಅದನ್ನು ಮುಂದುವರಿಸ್ಬೇಡ, ಈ ಮಾತು ಇಲ್ಲೇ ನಿಲ್ಲಿಸ್ಬಿಡು ಅಂತ ಹೇಳ್ತದೆ. ಆದರೂ ನಾವು ಅಂತರಾತ್ಮದ ಮಾತನ್ನು ನಾವು ಕೇಳೋದೇ ಇಲ್ಲ. ಸುಮ್ಮನೆ ಇನ್ನೊಬ್ಬರಿಗೆ ಮಾತಾಡ್ತಾ ಹೋಗ್ತೀವಿ, ಬೈತೀವಿ, ಅಶಾಂತಿ ಮಾಡ್ತೀವಿ, ಏನೆಲ್ಲ ಮಾಡ್ತಾ ಹೋಗ್ತೀವಿ. ಈ ಮಾತುಗಳು ಹೇಗಿದ್ದಾವೆ ಅಂದರೆ ಅದರ ಪ್ರಭಾವ ಹೇಗಿರ್ತದೆ ಅಂದರೆ ಇಡೀ ಜೀವನ ಇರ್ತದೆ. ಕೆಲವೊಮ್ಮೆ ನೋಡಿ ಕೆಲವ್ರು ಹೇಳ್ತಾರಲ್ವ, ನೀನು 20 ವರ್ಷದಿಂದ ಏನು ಮಾತಾಡಿದ್ದೀಯಾ, ಏನು ಅಂದಿದ್ದೀಯಾ ಅಂತ ನನಗಿನ್ನೂ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾರೆ. ಅಂದರೆ 20 ವರ್ಷದಿಂದ ಆಡಿರುವಂತಹ ಮಾತನ್ನು ಅವರು 20 ವರ್ಷ ಆದರೂ ಆ ಮಾತನ್ನು ಅವರು ಮರೆತಿಲ್ಲ. ಇನ್ನೂ ಕೆಲವ್ರು ಹೇಳ್ತಾರಲ್ವ, ನೀನೇನು ಮಾತಾಡಿದ್ದೀಯ ಇಡೀ ಜೀವನ ನಾನು ಅದನ್ನು, ಆ ಮಾತನ್ನು ನಾನು ಇಡೀ ಜೀವನ ನಾನೆಂದಿಗೂ ಅದನ್ನು ಮರೆಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೋಡಿ ನಾವು ಮಾತಾಡುವಂತಹ ಮಾತೇನಿದೆ ಅದರ ಕಡೆ ನಾವು ಗಮನ ಕೊಡಬೇಕು. ಯಾಕೆಂದರೆ ನಾವು ಮಾತಾಡುವಂತಹ ಮಾತಿನಿಂದಾಗಿ ಇನ್ನೊಬ್ಬರ ಮೇಲೆ ಅದು ಬಹಳಷ್ಟು ಪರಿಣಾಮ ಬೀಳ್ತದೆ. ಈ ನಮ್ಮ ಮಾತು ಬಹಳ ಮಧುರವಾಗಿರಬೇಕು. ನಾವೇನೇ ಮಾತಾಡಲಿ ಅದು ಬೇರೆಯವರಿಗೆ ಖುಷಿ ಕೊಡಬೇಕು, ಆನಂದ ಕೊಡಬೇಕು, ಸುಖ ಕೊಡಬೇಕು. ನಾವು ಮಾತಾಡುವಂತಹ ಮಾತಿನಲ್ಲೇ ಎಲ್ಲ ಇರೋದು. ಉದಾಹರಣೆಗೆ ನೋಡಿ, ಒಬ್ಬ ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಜ್ಯೋತಿಷ್ಯ ಹೇಳುವಂತನಿರ್ತಾನೆ. ರಾಜ ಅವನು ಕರೆಸ್ತಾನಂತೆ ಜ್ಯೋತಿಷ್ಯ ಭವಿಷ್ಯ ಹೇಳಲಿಕ್ಕೋಸ್ಕರ. ಆಗ ಜ್ಯೋತಿಷ್ಯ ಹೇಳುವಂಥವನು, ಭವಿಷ್ಯ ಹೇಳುವಂಥವನು ಬಂದು ರಾಜನ ಕೈ ನೋಡ್ತಾನಂತೆ. ರಾಜನ ಕೈ ನೋಡಿ ಭವಿಷ್ಯ ಹೇಳ್ತಾನಂತೆ.
ರಾಜನ ಕೈ ನೋಡಿ ಭವಿಷ್ಯ ಹೇಳ್ತಾನಂತೆ. ರಾಜ, ನಿನ್ನೆದುರಿಗೆ ನಿನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಹೇಳ್ತಾನಂತೆ. ಆಗ ರಾಜನಿಗೆ ಬಹಳ ಸಿಟ್ಟು ಬರ್ತದೆ. ಯಾಕೆ ಅಂದರೆ ಇವನು ನನಗೆ ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಸಾಯ್ತಾರೆ ಅಂತ ಹೇಳ್ತಾನಲ್ಲ, ಇವನು ಮೊದಲು ಕರ್ಕೊಂಡೋಗಿ ಜೈಲಿಗೆ ಹಾಕ್ರಿ ಅಂತ ಹೇಳ್ತಾನಂತೆ. ಆಯಿತು ಅಂತೇಳಿ ಅವನು ಹೋಗಿ ಜೈಲಿಗೆ ಹಾಕ್ತಾರೆ. ಅವನ ಭವಿಷ್ಯ ಹೇಳಿದ್ದು ಅದು ಸರಿಯಾಗಿ ಹೇಳಿದ್ದ, ಅದರಲ್ಲೇನು ತಪ್ಪು ಹೇಳಿರಲಿಲ್ಲ. ಆದರೆ ಅವನು ಹೇಳುವಂತಹ ರೀತಿ ಹೇಗಿತ್ತು, ಮಾತಿನ ರೀತಿ, ಅದರಿಂದ ರಾಜನಿಗೆ ಬಹಳ ಸಿಟ್ಟು ಬಂತು, ಬಹಳ ದುಃಖ ಆಯಿತು, ಸಿಟ್ಟು ಬಂತು. ಆ ರಾಜನ ಆಸ್ಥಾನದಲ್ಲಿ ಇನ್ನೊಬ್ಬ ಭವಿಷ್ಯ ಹೇಳುವಂಥವನಿರ್ತಾನೆ. ಮೊದಲನೇನು ರಾಜ ಜೈಲಿಗೆ ಕಳಿಸಿದ್ನಲ್ವ, ಆ ಭವಿಷ್ಯ ಹೇಳುವಂಥವನ ಫ್ರೆಂಡ್ ಇರ್ತಾನೆ. ಅವನು ಬರ್ತಾನಂತೆ. ಅವನು ಬಂದು ರಾಜನಿಗೆ ಭವಿಷ್ಯ ಹೇಳ್ತೀನಿ ಅಂತಾನಂತೆ. ಆಗ ರಾಜ ಆಯಿತು ಅಂತ ಒಪ್ಕೊಳ್ತಾನಂತೆ. ಆಗ ಅವನು ರಾಜನ ಕೈ ನೋಡಿ ಹೇಳ್ತಾನಂತೆ, ರಾಜ, ನಿನಗೆಷ್ಟೊಂದು ಆಯುಷ್ ಇದೆಯಲ್ಲ, ಭಗವಂತ ನಿನಗೆ ಬಹಳ ಆಯುಷ್ ಕೊಟ್ಟುಬಿಟ್ಟಿದ್ದಾನೆ. ನಿನಗೆಷ್ಟೊಂದು ಆಯುಷ್ ಇದೆ ಅಂದರೆ ನಿನ್ನ ಜೀವನದಲ್ಲಿ ನೀನು ನಿನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಎಲ್ಲರನ್ನೂ ನೀನು ನೋಡ್ತೀಯ ಅಂತ ಹೇಳ್ತಾನಂತೆ. ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ನೋಡ್ತೀಯ, ಎಲ್ರಿಗಿಂತೂ ನಿನಗೆ ಆಯುಷ್ಯ ಜಾಸ್ತಿ ಇದೆ, ಎಲ್ಲರೂ ನೋಡೋ ಭಾಗ್ಯನೂ ನಿನಗಿದೆ, ಅಷ್ಟು ಆಯುಷ್ಯ ಇದೆ ನಿನಗೆ ಅಂತ ಹೇಳ್ತಾನಂತೆ. ಆಗ ರಾಜನಿಗೆ ಬಹಳ ಖುಷಿಯಾಗ್ತದೆ. ರಾಜನಿಗೆ ಬಹಳ ಖುಷಿಯಾಗಿ ನಿನಗೇನು ಬೇಕು ಕೇಳು ಅಂತ ಹೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ನನ್ನ ಫ್ರೆಂಡ್ ಏನಿದ್ದಾನೆ, ನೀವು ಅವನ ಜೈಲಿಗೆ ಹಾಕಿದ್ದೀರಲ್ವ, ಅವನ್ನ ಬಿಟ್ಟುಬಿಡ್ರಿ ಸಾಕು ಅಂತ ಹೇಳ್ತಾನಂತೆ. ರಾಜ ಆಯಿತು ಅಂತೇಳಿ ಅವನ್ನ ಜೈಲಿನಿಂದ ಹೊರಗೆ ಬಿಡ್ತಾನಂತೆ. ಇಬ್ಬರು ಹೇಳಿದ್ದು ಭವಿಷ್ಯ ಒಂದೇ ರೀತಿ ಹೇಳಿದ್ದು, ಆದರೆ ಮಾತಲ್ಲೇನಿತ್ತು. ಒಬ್ಬನು ಹೇಳಿದ, ನಿನ್ನೆದುರಿಗೆ ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಾಯ್ತಾರೆ ಅಂತ. ರಾಜನಿಗೆ ದುಃಖ ಆಗೋ ರೀತಿ, ಬೇಜಾರಾಗೋ ರೀತಿಯಲ್ಲಿ ಹೇಳಿದ. ಇನ್ನೊಬ್ಬ ಭವಿಷ್ಯ ಹೇಳಿದ್ದು ಅದೇ, ನಿನ್ನ ಆಯುಷ್ಯ ಬಹಳ ಇದೆ ಅಂದರೆ ಬಹಳ ಖುಷಿ ಆಯಿತು. ನಿನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ನೋಡ್ತೀಯ, ನೀನು ಅವ್ರಿಗಿಂತ ಜಾಸ್ತಿ ಬದುಕ್ತೀಯ ಅಂದರೆ ಅರ್ಥ ಏನು? ನಿನ್ನೆದುರಿಗೆ ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸಾಯ್ತಾರೆ ಅಂತ, ಅದೂ ಅದೇ ಅರ್ಥ. ಇಬ್ಬರು ಹೇಳಿದ್ದು ಒಂದೇ ಅರ್ಥ, ಆದರೆ ಹೇಳೋ ರೀತಿ ಹೇಗಿತ್ತು, ಮಾತಾಡೋ ರೀತಿ ಹೇಗಿತ್ತು ಅಂದರೆ, ಇವನೇ ಆಡಿರುವಂತಹ ಮಾತಿನಿಂದ ರಾಜನಿಗೆ ಬಹಳ ಖುಷಿಯಾಯಿತು. ಇನ್ನೊಬ್ಬ ಭವಿಷ್ಯ ಹೇಳಿರೋ ಮಾತಿನಿಂದ ಅವನು ಹೇಳುವಂತಹ ಮಾತು ಹೇಗಿತ್ತು ಅಂದರೆ ರಾಜನಿಗೆ ಬಹಳ ಅಲ್ಲಿ ದುಃಖ ಆಯಿತು. ಈ ರೀತಿ ನೋಡಿ, ನಾವೇನು ಮಾತಾಡೋದಿದೆಯೋ ಅದನ್ನೇ ಹೇಗೆ ಮಾತಾಡಬೇಕು, ಬಹಳ ಮಧುರವಾಗಿ ಮಾತಾಡಬೇಕು. ನಾವು ಆಡುವಂತಹ ಮಾತಿನಿಂದ ಇನ್ನೊಬ್ಬರಿಗೆ ಸುಖ ಸಿಗಬೇಕು, ಇನ್ನೊಬ್ಬರಿಗೆ ಖುಷಿಯಾಗಬೇಕು, ಅಂತಹ ಮಾತುಗಳನ್ನು ನಾವು ಮಾತಾಡಬೇಕು. ನಾವೆಲ್ಲರೂ ಸಹ ಈ ಮಧುರವಾದಂತಹ ಮಾತುಗಳನ್ನಾಡೋಣ. ಓಂ ಶಾಂತಿ.